ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಚಪ್ರದ ಅವರೆಕಾಯಿ ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಎಳೆ ಚಪ್ರದ ಅವರೆಕಾಯಿದು ಭಾಳ ಚೆನ್ನಾಗಿರುತ್ತೆ. ಈ ಥರ ಕಾಳಾಗಿರೋದೆಲ್ಲ ತೊಗೋಬಾರ್ದು, ಸ್ವಲ್ಪ ಎಳೆದು ತೊಗೋಬೇಕು. ಸುಲಭವಾಗಿ ಈಸಿಯಾಗಿ ಇದನ್ನು ಮಾಡೋದು ನಾನು ತೋರಿಸ್ಕೊಡ್ತೀನಿ. ಇವಾಗ ನಾನು ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಬಿಡಿಸಿ ಇಟ್ಕೊತೀನಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊತೀನಿ ನಾನು. ಎಣ್ಣೆ ಕಾದಿದೆ, ಜೀರಿಗೆ ಹಾಕ್ಕೊಳ್ಳೋಣ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ, ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ. ರುಬ್ಕೊಂಡಿದ್ದೀನಿ ನಾನು, ಎಲ್ಲ ಬ್ರೌನ್ ಕಲರ್ ಆಗಿದೆ ನೋಡಿ. ಇವಾಗ ಕರಿಬೇವಿನ ಸೊಪ್ಪು, ಒಂದೆರಡು ಗ್ರೀನ್ ಚಿಲ್ಲಿ, ಒಂದೆರಡು ಮೂರು ಚಿಕ್ಕ ಈರುಳ್ಳಿ ಇದನ್ನು ಹಾಕ್ಕೊಳ್ಳೋಣ. ಎಲ್ಲ ಕಟ್ ಮಾಡಿಟ್ಟಿರೋದು ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಇದು ಅಷ್ಟೇ ಸ್ವಲ್ಪ ತುರ್ಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ. ಈರುಳ್ಳಿ ಇಷ್ಟ ಆದರೆ ಸಾಕು, ಭಾಳ ಉರಿಯೋಂಗಿಲ್ಲ ಈರುಳ್ಳಿನ. ಚಪ್ರದ ಅವರೆಕಾಯಿ ಹಾಕ್ತಾಯಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಇದು. ಇವಾಗ ನೋಡಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ತುಂಬ ದೊಡ್ಡ ಗಾತ್ರ ಕಟ್ ಮಾಡಿಲ್ಲ. ಇವಾಗೆಲ್ಲ ಅದು ಚಪ್ರದ ಅವರೆಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ ಸಾಲ್ಟ್ ಹಾಕ್ಕೊಳ್ಳೋಣ. ಕಲ್ಲುಪ್ಪು ಹಾಕ್ಬೋದು, ಯಾಕಂದರೆ ಅದು ಬೇಗ ಕರಗಲ್ಲ ಇದರಲ್ಲಿ. ಚೆನ್ನಾಗಿ ತಿರ್ಸ್ಕೊಳ್ಳೋಣ. ನೀರೇನು ಹಾಕೋದು ಬೇಡ ಇದಕ್ಕೆ. ಕಡಿಮೆ ಉರಿ ಇಟ್ಟು ಒಂದು 5 ನಿಮಿಷ ಮುಚ್ಚಿಡಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಿಮೆ ಉರಿನೇ ಇಟ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ. ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡೋಣ. 5 ನಿಮಿಷ ಆಗಿದೆ, ತೆಗೆದು ನೋಡೋಣ. ನಾನು ಒಂದು ಟೈಮ್ ತಿರ್ಸ್ಕೊಂಡಿದ್ದೀನಿ ಓಪನ್ ಮಾಡಿ ನೋಡಿ. ನೀರೆಲ್ಲ ಏನೂ ಹಾಕೋದು ಬೇಡ, ಅದೇ ನೋಡು ಆ ಬೇಗ ಬೆಂದೋಗ್ಬಿಡುತ್ತಿದ್ದು. ಇವಾಗ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಹಸಿ ಕಾಯಿ ತುರಿ ಹಾಕೋಣ ಅಷ್ಟೇ. ಸಿಂಪಲ್ಲಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಬ್ಬಗಳಿಗಂತೂ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ. ಬಾಳೆ ಎಲೆಯಲ್ಲಿ ಇಟ್ಬಿಟ್ರೆ ಪಲ್ಯ ಸೂಪರಾಗಿ ಕಾಣುತ್ತೆ ಹಬ್ಬಗಳಲ್ಲಿ ಅಷ್ಟೇ. ಇದಾಗಿದೆ, ಇವಾಗೇನು ಜಾಸ್ತಿ ಬೇಯಿಸ್ಕೊಳೋದು ಬೇಡ. ಇದು ರೆಡಿಯಾಗಿದೆ, ನಾನು ಸರ್ವ್ ಮಾಡಬೇಕಷ್ಟೇ. ಗ್ಯಾಸ್ ಆಫ್ ಮಾಡ್ತೀನಿ. ಸೂಪರಾಗಿ ಆಗಿದೆ ನೋಡಿ ಪಲ್ಯ. ಏನು ಸಕ್ಕದ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ ನಾನು. ಬಿಸಿ ತುಂಬ ಆದರೆ ಸಖತ್ ಟೇಸ್ಟಿಯಾಗಿದೆ. ಎಳೆಕಾಯಿದು ತುಂಬ ಚೆನ್ನಾಗಿ ಬಂದಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ತುಂಬ ಟೇಸ್ಟಿಯಾಗಿದೆ. ಇದೇ ಥರ ಮಾಡ್ಕೊಳ್ಳಿ, ಸಿಂಪಲ್ಲಾಗಿದೆ.